ಎಸ್ ಇದೇ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ರಾಜ್ ನೆಟ್ವರ್ಕ್ನ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಸರ್. ಎಸ್ ಚಂದನ್ ಸರ್, ಇಲ್ಲಿ ನೋಡ್ತಾ ಹೋದಾಗ ಸಿಸ್ಟಮ್ ಮಾಡೋ ತಪ್ಪಿಗೆ ಅಥವಾ ಯಾರೋ 4 ಜನ ಮಾಡಿರುವಂತ ಯೋಗ್ಯತೆ ಇಲ್ಲದೆ ಅಂತವರು ಮಾಡಿರುವಂತ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಓದಿರುವಂತ ಎಕ್ಸಾಮ್ ಬರ್ದಿರುವಂತ ವಿದ್ಯಾರ್ಥಿಗಳು ನರಳಾಡ್ತಾ ಇದ್ದಾರೆ. ಇದಕ್ಕೆ ಯಾರನ್ನ ದೂಷಿಸಬೇಕು, ಈಗ ಸಿಸ್ಟಮ್ಗೆ ಏನ್ ಮಾಡಬೇಕು, ಈ ಬಗ್ಗೆ ಚೆನ್ನಾಗಿ ಮಾತನಾಡ್ತಾ ಹೋಗೋದಾದ್ರೆ ಸರ್. ಗಾಯತ್ರಿ ಏನು ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ 2017ನೇ ಇಸ್ವಿಯಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅನ್ನುವ ಒಂದು ಸ್ವಾಯತ್ತ ಸಂಸ್ಥೆಯನ್ನು ಭಾರತ ಸರ್ಕಾರದ ಅಡಿಯಲ್ಲಿ ಇಟ್ಸ್ ಅನ್ ಅಟಾನಮಸ್ ಬಾಡಿ ಅದನ್ನು ರಚಿಸಲಾಯಿತು. ಅದರ ಈಗಿನ ಅಧ್ಯಕ್ಷ ಅಥವಾ ಮುಖ್ಯಸ್ಥ ಯಾರು ಅಂತಂದರೆ ಆತನ ಹೆಸರು ಅಭಿಷೇಕ್ ಸಿಂಗ್ ಅಂತ. ನಾನು ನೇರವಾಗಿ ಇಡೀ ವಿದ್ಯಾರ್ಥಿ ಸಮೂಹದ ಪರವಾಗಿ NTA ಕನ್ನಡ ಬರ್ತದೋ ಇಲ್ವೋ ನನಗೆ ಗೊತ್ತಿಲ್ಲ, ಬೇಕಾದರೆ ಟ್ರಾನ್ಸ್ಲೇಟ್ ಮಾಡಿ ಕೇಳಿಸ್ಕೊಳ್ಳಿ. ಅವರಿಗೆ ಪ್ರಶ್ನೆ ಕೇಳಲೇಬೇಕು, ಆನೆ ಲದ್ದಿ ಇನ್ನು ಎಷ್ಟು ವರ್ಷ ತಿಂತ ಕೂತ್ಕೊಂತಾರೆ NTAದವರು ಅಂತ, ಅಥವಾ ಸಿಕ್ ಅಮೇಧ್ಯಾನೆಲ್ಲ ಅವರು ಹೊಟ್ಟೆಗೆ ಹಾಕೊಂಡೇ ತಿಂತಾರ ಅನ್ನೋ ನೇರ ಪ್ರಶ್ನೆಯನ್ನ ನಾನು ಅವರಿಗೆ ಕೇಳಲೇಬೇಕು. ಸರಿಸುಮಾರು 13 ಲಕ್ಷಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು, ಅಷ್ಟೇ 12ರಿಂದ 13 ಲಕ್ಷ ಗಂಡು ಮಕ್ಕಳು ಈ ನೀಟ್ ಪರೀಕ್ಷೆಯನ್ನ ಹಲವು ಆಯೋಜನೆಗಳನ್ನು ಇಟ್ಕೊಂಡು, ಹಲವು ಆಲೋಚನೆಗಳನ್ನು ಇಟ್ಕೊಂಡು ತಲೆಯಲ್ಲಿ ನಾನು ಹಾಗಾಗಬೇಕು ಹೀಗಾಗಬೇಕು ಅಂತ ಕಳೆದ ಹಲವು ವರ್ಷಗಳಿಂದ ಬರಿತಾನೆ ಇದ್ದಾರೆ. ಆದರೆ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಯೋಗ್ಯತೆ ಏನು ಗೊತ್ತಾ? ಕಳೆದ ಹಲವು ವರ್ಷಗಳಿಂದ ಪರೀಕ್ಷೆ ಪೇಪರ್ ಲೀಕ್ ಆಗ್ತಾ ಬರ್ತಾ ಇದ್ರು ಕೂಡ ನನಗೇನೂ ಗೊತ್ತಿಲ್ಲ, ಲೀಕ್ ಆಗಿರೋ ಪೇಪರ್ನ ಒರೆಸ್ಕೊಂಡು ಅಡಿಗಾಕೊಳ್ಳಿ ಅನ್ನೋ ರೀತಿಯ ಪ್ರಾರಬ್ಧ ಕರ್ಮ ಈ NTA ಅನ್ನುವ ಸಂಸ್ಥೆಯದ್ದು. ಇದನ್ನು ಯಾಕಿನ್ನೂ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನನಗೆ ನಿಜಕ್ಕೂ ಕೂಡ ಅರ್ಥನೇ ಆಗ್ತಾ ಇಲ್ಲ. 2024ರಲ್ಲಿ ಲೀಕ್ ಆಗಿತ್ತು, 2025, 26, 2021 ಹೀಗೆ ಕಳೆದ ಹಲವು ತಿಂಗಳುಗಳಿಂದ ವರ್ಷಗಳಿಂದ ಪ್ರಶ್ನೆ ಪತ್ರಿಕೆಗಳು 7.5 ಲಕ್ಷ, 10 ಲಕ್ಷ, 12 ಲಕ್ಷ, 15 ಲಕ್ಷಕ್ಕೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಇವಾಗಲ್ಲ ಮೇ 3ನೇ ತಾರೀಕು ಇದ್ದಿದ್ದ ಪರೀಕ್ಷೆ. ಆದರೆ ಇದು ಲೀಕ್ ಆಗಿದ್ದು ರಾಜಸ್ಥಾನದ ಸಿಕರ್ ಅನ್ನುವ ಜಾಗದಲ್ಲಿ ಈ ಗೆಸ್ಸಿಂಗ್ ಪ್ರಶ್ನೆಗಳು ಅನ್ನುವ ಅಡಿಯಲ್ಲಿ ಮತ್ತು ಕೋಚಿಂಗ್ ಕ್ಲಾಸಸ್ಗಳ ಒಂದು ನಾಟಕ ಅಥವಾ ಮುಖವಾಡ ಹಾಕೊಂಡಿರುವಂತಹ ಸಂಸ್ಥೆಗಳ ಅಡಿಯಲ್ಲಿ ಇದು ಲೀಕ್ ಆಗಿದ್ದು ನೀವು ನಂಬಲಿಕ್ಕಿಲ್ಲ. ಈ ನೀಟ್ ಎಕ್ಸಾಮ್ ಇನ್ನೇನು 20 ದಿನ ಇದೆ ಅನ್ನುವಾಗ ಇದು ಲೀಕ್ ಆಗಿರೋದು. ಇವಾಗ ನಾವು 12ನೇ ತಾರೀಕಿಗೆ ಬಂದು ನಿಂತ್ಕೊಂಡಿದ್ದೀವಿ. ಮೇ 12ನೇ ತಾರೀಕಿಗೆ ಇವತ್ತು ಬಂದು ನಾಟಕ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಮಾನ ಮರ್ಯಾದೆ ಇಲ್ದಂಗೆ ಇವರೆಲ್ಲರೂ ಕೂಡ ನಟಿಸ್ತಾರೆ. 23-24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಇವರು ಆಟ ಆಡ್ತಾರೆ. ಇವರಿಗೆ ಒಂದು ಪರೀಕ್ಷೆ ಅಂತಂದ್ರೆ ಆಟದ ವಸ್ತು ಆಗೋಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ಅಂತಂದ್ರೆ ಹೋಗ್ರೆ ಯಾವನ್ ಕೇರ್ ಮಾಡ್ತಾನೆ ಅನ್ನುವ ರೀತಿಯ ವಿಷಯ ಆಗೋಗಿದೆ. ಅಂತಂದ್ರೆ ಇವರಿಗೆ ನಾವು ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ಪದಪುಂಜಗಳನ್ನು ಬಳಸಿ ಬೈಬೇಕು ಅಂತ ನನಗೆ ಈ ಕ್ಷಣಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಲ್ರಿ, ಈ NTA ಅಂತ ಕರೆಸ್ಕೊಳ್ಳುವಂಥ NTA ನೆಟ್ ಒಂದು ಪರೀಕ್ಷೆ ನಡೆಸೋ ಯೋಗ್ಯತೆ ಇಲ್ಲ ಅಂತಂದ್ರೆ ಇವ್ರು ಯಾಕ್ರಿ ಇಟ್ಕೊಂಡಿದ್ದಾರೆ NTA ಇನ್ನೂ ಕೂಡ? ಯಾಕದನ್ನು ಬರ್ಬಾದ್ ಮಾಡಿಲ್ಲ? ಯಾಕದನ್ನು ಇನ್ನೂ ಕೂಡ ರದ್ದು ಮಾಡಿಲ್ಲ? ಯಾಕೆ ಅದರ ಮುಖ್ಯಸ್ಥ ಅಭಿಷೇಕ್ ಸಿಂಗ್ ಅನ್ನೋನ್ನ ಇವತ್ತಿಗೂ ಕೂಡ ಪ್ರಶ್ನೆ ಮಾಡಿಲ್ಲ? CBI ಬಂದ್ಬಿಡ್ತದಂತೆ, ಅದೇನೋ ಪ್ರಶ್ನೆ ಮಾಡ್ಬಿಡುತ್ತಂತೆ, CBI ತನಿಖೆ ಮಾಡುತ್ತಂತೆ. ಕೇರಳದಲ್ಲಿ ಯಾವನೋ ರಾಕೇಶ್ ಅನ್ನೋನು ಸಿಕ್ಕಾಕೊಂಡ್ಬಿಟ್ಟನಂತೆ, 45 ಜನ ಸಿಕ್ಕಾಕೊಂಡ್ಬಿಟ್ಟಿದಾರಂತೆ. ಅದೆಲ್ಲ ಆದ್ಮೇಲೆ ಇವರು ಅದೇನೋ ಹೆಣ ಕಾಯಿಸುವಾಗ ಬೀಡಿ ಹಚ್ಚಿಸ್ಕೊಂತಾರೆ ಅಂತಾರಲ್ಲ, ಬೀಡಿ ಹಚ್ಚಿಸ್ಕೊಳ್ಳೋ ಸಂದರ್ಭದಲ್ಲಿ ಇವ್ರು ಮಾಡೋದು ಏನಿದೆ ಇವಾಗ ಈ ಸಂದರ್ಭದಲ್ಲಿ? ವಾಟ್ಸ್ ರಾಂಗ್ ವಿತ್ ದಿಸ್ ರಬ್ಬಿಶ್ ಸ್ಟುಪಿಡ್ ಪೀಪಲ್? ಐ ವಾಂಟ್ ಆಸ್ಕ್ ದಿಸ್ ಕ್ವಶನ್ ವೆರಿ ಸ್ಟ್ರೈಟ್ಲಿ ಟು ದಿ NTA. ಮತ್ತು ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಏನಾಗಿ ಬಂದು ಕೂತ್ಕೊಂಡಿದೆ? ಅದು ಯಾಕೆ ರಾಜಸ್ಥಾನ, ಮಧ್ಯಪ್ರದೇಶ ಈ ರಾಜ್ಯಗಳು ಮತ್ತು ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲೇ ಯಾಕೆ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ? ಈ ಪ್ರಶ್ನೆಗೆ ಯಾವನೂ ಉತ್ತರ ಕೊಡೋನಿಲ್ಲ. ಬೇರೆ 10ನೇ ಕ್ಲಾಸು ಇವತ್ತು ಅಥವಾ 12ನೇ ಕ್ಲಾಸು ಅಥವಾ PUC ನಮ್ಮ ಸ್ಟೇಟ್ ಬೋರ್ಡ್ಗಳೇ ನೆಟ್ಟಿಂಗ್ ನಡೆಸ್ಕೊಂಡು ಹೋಗ್ತಾವಲ್ರಿ. ಎಷ್ಟೋ ಲಕ್ಷ ಜನ, 7 ಲಕ್ಷ, 8 ಲಕ್ಷ, 9 ಲಕ್ಷ ಜನ ವಿದ್ಯಾರ್ಥಿಗಳು ನೀಟಾಗಿ ಆಫ್ಲೈನ್ ನಲ್ಲೇ ಪರೀಕ್ಷೆ ಬರೀತಾರಲ್ರಿ. ಇಡೀ ದೇಶಾದ್ಯಂತ 550 ನಗರಗಳಲ್ಲಿ ನಡೆದಂಥ ಪರೀಕ್ಷೆ ಇದು. 550 ಸಿಟೀಸ್ಗಳಲ್ಲಿ ನಡೆದಂಥ ಪರೀಕ್ಷೆ ಇದು. ಇದನ್ನ ನೆಟ್ಟಿಗೆ ನಡ್ಸಕ್ಕೆ ಇವ್ರಿಗೆ ಹೋಗ್ತಾ ಆಗ್ಲಿಲ್ವಾ?
ಯಾಕೆ ನೆಟ್ಟಿಗೆ ಸಾಗಣೆ ಮಾಡೋಕ್ಕಾಗ್ಲಿಲ್ವಾ? ಅಥವಾ ಒಳಗಡೆ ಇರೋವನೇ ಯಾವನೋ ಒಬ್ಬ ಕಳ್ಳ ಸುಳ್ಳ ಮಳ್ಳ ಅವನ ಯಾವನೋ ಒಬ್ಬ ಲಫಂಗ ಇದರಲ್ಲಿ ಭಾಗಿಯಾಗಿದ್ದಾನ, ಇದರಲ್ಲಿ ತೊಡ್ಕೊಂಡಿದ್ದಾನ? ಕಳೆದ 3-4 ವರ್ಷದಿಂದ ಇದು ಲೀಕ್ ಆಗ್ತಾ ಇದೆ ಅಂತಂದ್ರೆ ಮಾನವರದಿ ಇಟ್ಕೊಂಡು ಬದುಕ್ತಾ ಇದ್ದಾರೆ ಅಥವಾ ಇನ್ನೂ ಕೂಡ ಹೊಟ್ಟೆಗೆ ಏನಾದರೂ ತಿನ್ಕೊಂಡು ಬದುಕ್ತಾ ಇದ್ದಾರೆ ಅವರೆಲ್ಲರೂ ಕೂಡ? ಇವಾಗ ಮತ್ತೆ ಮರುಪರೀಕ್ಷೆ ಅಂತೆ, ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಬೇಡ ಅಂತೆ, ಮತ್ತೆ ದುಡ್ಡು ಕಟ್ಟೋದು ಬೇಡ ಅಂತೆ. ಇದು ಕಾಮನ್ ಅಂತೆ. ಇದು ಡೆಮೊಕ್ರೆಟಿಕ್ ವ್ಯವಸ್ಥೆಯಲ್ಲಿ ಈ ಥರದ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದು ಬಹಳ ಕಾಮನ್ ಅಂತೆ. ಯಾವನ್ನ ಹೇಳಿದ್ದು ಇವ್ರಿಗೆ? ನನಗೆ ಇನ್ನೂ ಸ್ಪಷ್ಟವಾಗಿ ನೆನಪಿದೆ, ಕಳೆದ 5 ವರ್ಷಗಳಲ್ಲಿ ಗಾಯತ್ರಿ ನಿಮ್ಗೆ ಹೇಳ್ತೀನಿ, ಇಡೀ ದೇಶದಲ್ಲಿ 15ಕ್ಕೂ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ 40ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಕಳೆದ 5 ವರ್ಷದಲ್ಲಿ ನಮ್ಮ ಭಾರತದಲ್ಲಿ. ಅದು ರಾಜಸ್ಥಾನದ ಟೀಚರ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ನಮ್ಮದೇ KPSC ಆಗಿರ್ಬೋದು, UPSC ಆಗಿರ್ಬೋದು, ಅಥವಾ ನಮ್ಮ ಟೀಚರ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ, ಅಥವಾ ಕಾನ್ಸ್ಟೇಬಲ್ಸ್ ಎಕ್ಸಾಮ್ ಆಗಿರ್ಬೋದು, ಅಥವಾ UPಯಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳು 60 ಲಕ್ಷ ಜನ ಅಭ್ಯರ್ಥಿಗಳು ಬರೆದಂತ ಕಾನ್ಸ್ಟೇಬಲ್ಗಳ ಎಕ್ಸಾಮ್ ಆಗಿರ್ಬೋದು. ಇದೆಲ್ಲವೂ ಕೂಡ ಕಳೆದ 5 ವರ್ಷಗಳಲ್ಲಿ ಲೀಕ್ ಹಾಕೊಂಡು ಬರ್ತಾನೆ ಇದಾವೆ. ಕೇಳೋನ್ ಯಾವನೂ ಇಲ್ಲ. ಇನ್ನು ಈ ವಿಷಯಕ್ಕೆ ಬನ್ನಿ. ಸಿಕರ್ ಅನ್ನೋ ಒಂದು ಜಾಗ ರಾಜಸ್ಥಾನದಲ್ಲಿದೆ. ಅದು ಅಲ್ಲಿ ಈ ಪರೀಕ್ಷೆಯ 1 ತಿಂಗಳು ಮುಂಚೆ 7,30,000 ರೂಪಾಯಿ, ಎಕ್ಸಾಕ್ಟ್ ದುಡ್ಡು ಕೂಡ ಹೇಳ್ತೀನಿ ಕೇಳಿ ನಿಮ್ಗೆ, 7,30,000 ರೂಪಾಯಿಗೆ ಈ ಗೆಸ್ಸಿಂಗ್ ಪೇಪರ್ಗಳು ಲೀಕ್ ಆಗಿದ್ವು, ಎಲ್ಲರ ಹತ್ರ ಹೋಗ್ತಾ ಇದ್ವು. ಇದು 120 ಪ್ರಶ್ನೆಯಲ್ಲಿ 90ಕ್ಕಿಂತ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳು ತಾಳೆ ಆಗ್ತವೆ ಅಂತ ಹೇಳ್ಬಿಟ್ಟೆ ಇವರು ಗೆಸ್ಸಿಂಗ್ ಪ್ರಶ್ನೆಗಳು ಅಂತ ಸುಳ್ಳು ಹೇಳ್ಕೊಂಡು ಸುಳ್ಳು ಬಗಳ್ಕೊಂಡು ಇವರು ಊರಲ್ಲಿರೋರಿಗೆಲ್ಲ ಮಾರಾಟ ಮಾಡ್ತಾ ಇದ್ರು. ಆಗ್ಲೇ ಅವ್ರಿಗೇನು ಕ್ರಮ ತಗೊಳಕ್ಕಾಗ್ಲಿಲ್ಲ, ಆಗ್ಲೇ ಯೋಚನೆ ಮಾಡಕ್ಕಾಗ್ಲಿಲ್ಲ. ಆಯ್ತು, ಅದಾಗ್ತಾ ಇದೆ ಅಂತ ಗೊತ್ತಾದಾಗ ಮೇ 3ನೇ ತಾರೀಕು ಪರೀಕ್ಷೆ ಯಾಕೆ ನಡೆಸಬೇಕಾಗಿತ್ತು ಇವರು? ಲೀಕ್ ಆಗಿದೆ, ಲೀಕ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಏನ್ ಮಾನ ಮರ್ಯಾದೆ ಇಲ್ಲದೆ ಆಟ ಆಡಕ್ ನಡೆಸಬೇಕಾಗಿತ್ತ ಇವರೆಲ್ಲರೂ ಕೂಡ? ಈ ಪ್ರಶ್ನೆಗಳಿಗೆ ನಾವು ಉತ್ತರ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಯ ಕರಾಳತೆಗೆ ನಾವು ನೀವು ಸೇರ್ಕೊಂಡು ನಾಂದಿ ಹಾಡ್ದಂಗೆ ಆಗ್ಬಿಡುತ್ತೆ. ಇದು ನನಗೆ ಬಹಳ ನೋವು ಕೊಡ್ತಾ ಇರೋದು. ಒಂದು ಪ್ರಶ್ನೆ ಪತ್ರಿಕೆ ಅಲ್ಲ, ಒಬ್ಬ ನೀಟಾಗಿ ಬರೆದಿದ್ದಾನೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತಂದ್ರೆ ಆಕೆ ಅಥವಾ ಆತ ಎಷ್ಟು ಕನಸನ್ನ ಇಟ್ಕೊಂಡು ಬರೆದಿದ್ದಾನೆ ಅನ್ನೋದನ್ನ ನಾವು ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಯ್ತು, ನಮಗೆ ಬನ್ನಿ 2021, 2022, 2023 ಪೊಲೀಸ್ PSI ಹುದ್ದೆಗಳ ಪರೀಕ್ಷೆಗಳು, ಅದರ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು. ವಾಟ್ಸ್ ರಾಂಗ್ ವಿತ್ ದಿಸ್ ಪೀಪಲ್? ವೇರ್ ಆರ್ ದೇ ಹೆಡ್ಡಿಂಗ್ ಟುವರ್ಡ್ಸ್? ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ, ಶಿಕ್ಷಣ ನೀತಿಯನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀವಿ? ಈ NTA ಅನ್ನೋದು ಯಾಕೆ ಬೇಕು? ಇನ್ನೊಂದು ಬಹಳ ಮಜಾ ಗೊತ್ತಾ ನಿಮ್ಗೆ? NTAದು ಈ ಕ್ಯಾಪ್ಷನ್ ಅಂತ ಹೇಳ್ತೀವಲ್ಲ, ಧ್ಯೇಯ ವಾಕ್ಯ ಅಂತ ಹೇಳ್ತೀವಲ್ಲ, ಏನ್ ಗೊತ್ತಾ? ಎಕ್ಸಲೆನ್ಸಿ ಇನ್ ಅಸೆಸ್ಮೆಂಟ್ ಅಂತೆ. ಇವ್ರ ಮುಖ ಮುಚ್ಚ ಮಾನ ಮರ್ಯಾದೆ ಇಲ್ಲ ಇವರಿಗೆ. ಎಕ್ಸಲೆನ್ಸಿ ಇನ್ ಅಸೆಸ್ಮೆಂಟ್ ಅಂತೆ. ನನಗೆ ಸೀರಿಯಸ್ಲಿ ಯಾವ ಎಕ್ಸಲೆನ್ಸಿ ರೀ ಇವ್ರದ್ದು ಯೋಗ್ಯತೆಗೆ? ಯಾವ ಎಕ್ಸಲೆನ್ಸಿ? ಎಕ್ಸಲೆನ್ಸಿ ಇನ್ ಲೀಕೇಜು, ಎಕ್ಸಲೆನ್ಸಿ ಇನ್ ಫ್ರಾಡು, ಎಕ್ಸಲೆನ್ಸಿ ಜನಕ್ಕೆ ಮೋಸ ಮಾಡುವಲ್ಲಿ, ಎಕ್ಸಲೆನ್ಸಿ ಮನ ಮರ್ಯಾದೆಯಲ್ಲಿ ನಡ್ಕೊಳ್ಳಲಿ, ಎಕ್ಸಲೆನ್ಸಿ ಆನೆ ಲದ್ದಿ ತಿನ್ನೋದ್ರಲ್ಲಿ. ಗೊತ್ತಾಯ್ತಾ? ನಾವು ಈ ಶಿಕ್ಷಣ ವ್ಯವಸ್ಥೆಯ ನೀತಿ ರೀತಿಗಳನ್ನ ಇವತ್ತು ನೇರವಾಗಿ ಖಂಡ ತುಂಡುವಾಗಿ ಖಾರವಾಗಿ, ನಾನು ಮಾತಾಡೋದು ಯಾವನ್ಗೋ ಖಾರ ಅನ್ಸ್ಬೋದು, ಖಾರ ಅನ್ಸಿದ್ರೆ ಅವ್ನಿಗೆ ಅಂದ್ಕೊಳ್ಳಿ, ನಾನೇನು ಕೇರ್ ಮಾಡಕ್ಕಿಲ್ಲ. ಆದ್ರೆ ನೇರವಾಗಿ ಹೇಳ್ತೀನಿ ಕೇಳಿ, ಈ ವ್ಯವಸ್ಥೆಯ ನೀತಿ ರೀತಿಗಳನ್ನ ನಾವು ಸರಿ ಮಾಡಲಿಲ್ಲ ಅಂತಂದ್ರೆ ಇಡೀ ಭಾರತದ ದ ಫ್ಯಾಬ್ರಿಕ್ ಅಂತ ಏನ್ ಕರಿತೀವಿ, ದ ಕ್ರೀಮಿ ಲೇಯರ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ ನಾವೇನ್ ಕರಿತೀವಿ, ಆ ಪದರ ಅಂತ ನಾವೇನ್ ಕರಿತೀವಿ, ಅದು ಹಾಳು ಬಿದ್ದೋಗುತ್ತೆ. ಗಾಯತ್ರಿ, ವಿ ಶುಡ್ ಮೇಕ್ ಶ್ಯೂರ್ ದಟ್ ದಿಸ್ NTA ಡಸಂಟ್ ಎಕ್ಸಿಸ್ಟ್ ಎನಿಮೋರ್ ಅಟ್ ಆಲ್. ಇವ್ರ ಹತ್ರ ಲಿಖಿತವಾಗಿ ಒಬ್ಬೊಬ್ಬ ವಿದ್ಯಾರ್ಥಿನೂ ಒಂದು ಕ್ಷಮಾಪಣೆ ಪತ್ರ ಬರ್ಸ್ಕೋಬೇಕು. ಐ ಆಮ್ ಸಾರಿ ಅಂತ 101 ಸಲ ಬರ್ಸ್ಬೇಕು NTA ಅಂತ, NTAದಿಂದ. ಅವಾಗ್ಲೇ ಅವರಿಗೆ ಬುದ್ಧಿ ಬರೋದು ಈ ರೋಗತೆಗೆ. ಗೊತ್ತಾಯ್ತಾ? ಸೊ ನಾನು ಇದನ್ನ ಯಾಕೆ ಎಷ್ಟು ಖಾರವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇರ್ ಆಲ್ ಪ್ಲೇಯಿಂಗ್ ವಿತ್ ದಿ ಲೈವ್ಸ್ ಆಫ್ ಪೀಪಲ್. ಆಮೇಲೆ ಅವನು ಯಾವನೋ ನೀಟ್ ಪ್ರಶ್ನೆ ಪತ್ರಿಕೆಯನ್ನ 7.5 ಲಕ್ಷ ಕೊಂಡ್ಕೊಂಡು ಬರ್ದವನು, ಅವನಿನ್ ಯಾವ ದೊಡ್ಡ ಹುದ್ದೆಗೆ ಹೋಗ್ಬಿಟ್ಟು ಯಾವ ಪೇಷಂಟ್ನ ಮತ್ತೊಬ್ಬನ ಉದ್ಧಾರ ಮಾಡಕ್ ಸಾಧ್ಯ ಆಗುತ್ತೆ? ಯಾವನೋ ನಾಳೆ ಸಾಯಿಸಿ ಬಿಸಾಕ್ತಾನ ಅವನು. ಗೊತ್ತಾಯ್ತಾ? ಸೊ ಹಾಗಾಗಿ ದಿಸ್ ವಿ ಶುಡ್ ಎನ್ಶೋರ್ ದಟ್ ವಿಲ್ ನೆವರ್ ಎವರ್ ಬಿ ರಿಪೀಟೆಡ್ ಅಗೇನ್ in the near future of the Indian education system. Gayatri sir, ಹಾಗೆ ನೋಡ್ತಾ ಹೋದಾಗ ಸ್ಟೂಡೆಂಟ್ಸ್ ಸ್ಟಾರ್ಟೆಡ್ ಲೂಸಿಂಗ್ ಹೋಪ್ ಆನ್ ಎನಿ ಎಕ್ಸಾಮ್ ಸರ್. ಇವಾಗ ನೀಟ್ ಆಗಿರ್ಬೋದು, UPSC ಆಗಿರ್ಬೋದು, KPSC ಆಗಿರ್ಬೋದು, ಎಲ್ಲಾ ಕಡೆ ಇದನ್ನೇ ನೋಡ್ತಾ ಹೋದಾಗ ಈಗ ವಿದ್ಯಾರ್ಥಿಗಳು ಕಷ್ಟಪಟ್ಟು, ಇವಾಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ,
ಅವ್ರು ಕಷ್ಟಪಟ್ಟು ಓದಿ ಪ್ರೊಟೆಸ್ಟ್ ಮಾಡಿ ಏನೋ ಒಂದು ಪಡ್ಕೋಬೇಕು, ಅಥವಾ ಇಂಥ ತಪ್ಪಾಗ್ತಿದೆ, ಸಿಸ್ಟಮ್ದು ತಪ್ಪಾಗ್ತಿದೆ ಅಂತ ಸ್ಟೂಡೆಂಟ್ಸ್ ಹೇಳಿದಾಗ ಸಿಸ್ಟಮ್ ಸರಿ ಮಾಡ್ಕೋಬೇಕು ಅನ್ನುವಂಥ ಪರಿಸ್ಥಿತಿ ಸಿಸ್ಟಮಿಗೆ ಬಂದಿರೋದು ನಿಜವಾಗ್ಲೂ ನಾಚಿಕೆಗೇಡಲ್ವಾ ಸರ್? ಅಬ್ಸಲ್ಯೂಟ್ಲಿ, ಅದನ್ನೇ ಹೇಳಿದ್ನಲ್ಲ, ಕಳೆದ 5 ವರ್ಷದಲ್ಲಿ 40ಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ ಭಾರತದಲ್ಲಿ ಅಂತಂದ್ರೆ ಇದು ನನಗೆ ಕರಳು ಹಿಂಡುವ ವಿಷಯ. ಇದು ನಿಜ, ಮನಸ್ಸಿಗೆ ನಿಜಕ್ಕೂ ಕೂಡ ಬಹಳ ಆಘಾತಕಾರಿ ಅಂತ ಅನ್ಸುವಂಥ ವಿಷಯ ಇದು. ಅದು 7.5 ಲಕ್ಷ ಕೊಟ್ಟು ಕೊಂಡ್ಕೊಳ್ಳುವಂಥ ಕೆಪಾಸಿಟಿ ಇರೋನು ಪಾಪ ನಿಜವಾಗಿಯೂ ಎಲ್ಲೋ ನಮ್ಮ ಕಲಬುರಗಿಯಲ್ಲಿ ಕೂತ್ಕೊಂಡಿರೋನು, ಅಥವಾ ಪಾಪ ನಮ್ಮ ಮೈಸೂರಿನಲ್ಲಿ ಕೂತ್ಕೊಂಡಿರೋನು, ನಮ್ಮ ದಾವಣಗೆರೆ, ನಮ್ಮ ಚಿತ್ರದುರ್ಗ, ನಮ್ಮ ಚಾಮರಾಜನಗರ, ನಮ್ಮ ಬೆಂಗಳೂರಿನ ಯಾವುದೋ ಒಂದು ಮೂಲೆ ಭಾಗದಲ್ಲಿ ಕೂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಜವಾಗ್ಲೂ ನಾನು ನೀಟ್ ಪರೀಕ್ಷೆ ಬರೀಬೇಕು, ನಾನು ಬರೆದು ಪಾಸಾಗಬೇಕು, ಬರೆದು ಉನ್ನತ ಶ್ರೇಣಿಯನ್ನು ಪಡೆದುಕೊಳ್ಬೇಕು, ನಾನು ಇಡೀ ದೇಶಕ್ಕೆ ಒಬ್ಬ ಅತ್ಯುತ್ತಮ ನಾಗರಿಕನಾಗಿ ನಾನು ಸೇವೆಯನ್ನು ಸಲ್ಲಿಸಬೇಕು, ನನ್ನ ತಂದೆ ತಾಯಿಯನ್ನು ನಾನು ಪ್ರೌಡ್ ಮಾಡಬೇಕು ಅಂತ ಅನ್ಕೊಂಡು ಅವ್ನು ಎಲ್ಲಿಗೆ ಹೋಗಿ ನಿಂತ್ಕೋಬೇಡ. ಅವನು ಯಾವನೋ 7.5 ಲಕ್ಷ ಕೊಟ್ಟರೆ ಅವನಿಗೆ ಪೇಪರ್ ಸಿಗುತ್ತೆ, ಅವನು ಶ್ರೇಣಿಗಳನ್ನು ಪಡೆದುಕೊಳ್ತಾನೆ, ಅವನಿಗೆ ನಾಳೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಗ್ತಾ ಹೋಗ್ತವೆ, ಅವನು ನಾಳೆ ದೊಡ್ಡ ದೊಡ್ಡ ಸ್ಪೆಷಾಲಿಟಿಗಳಲ್ಲಿ ಕೆಲಸ ಮಾಡೋಕ್ಕೆ ಅವನು ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅವನಿಗೆ ನೆಟ್ಟಿಗೆ ಒಬ್ಬರ ಪ್ರಾಣ ಉಳಿಸುವ ಅಥವಾ ನೆಟ್ಟಿಗೆ ಅವನು ಧ್ಯೇಯವಾಕ್ಯದೊಂದಿಗೆ ಅವನು ಓದಿರುವ ಒಂದು ಬೇಸಿಕ್ ಪ್ರಿನ್ಸಿಪಲ್ ಎಥಿಕ್ಸ್ ಅವನ ಲೈಫಲ್ಲಿ ಇರಲ್ಲ. 10 ಲಕ್ಷ 15 ಲಕ್ಷ 7 ಲಕ್ಷ ಪೇಪರ್ ಕೊಟ್ಟು ದುಡ್ಡಿಗೆ ಪೇಪರ್ ಕೊಟ್ಟು ಕೊಂಡ್ಕೊಂಡು ಅವನಿಗೆ ನಾಳೆ ಬಂದು ಅವನು ಯಾವನೋ ಪ್ರಜೆ ಅಂತ ಏನೋ ಕರೆದ್ರಲ್ಲ, ಅವ್ನು ಯಾವನೋ ಪ್ರಜೆ ಆಗೋದಕ್ಕೆ ಅವ್ನಿಗೆ ಯಾವ ನೈತಿಕತೆ ಇರುತ್ತೆ? ಅವನ ಸ್ಪೆಷಾಲಿಟಿ ಪಡ್ಕೊಳ್ಳೋದಕ್ಕೆ ಅವ್ನಿಗೆ ಯಾವ ನೈತಿಕತೆ ಇರುತ್ತೆ? ನಾಳೆ ಈ ವ್ಯವಸ್ಥೆಯ ಹಾಳುಗೆಡುವಲ್ಲಿ ಅವನು ಇನ್ನೊಂದು ದೊಡ್ಡ ಪಾತ್ರ ಆಗ್ತಾನೆ, ಅವನು ಇನ್ನೂ ದೊಡ್ಡ ಊರೆಲ್ಲ ಅವನು ಹಿಂದೆ ಹೋಗಿ ಕಲ್ಲಿಡ್ಕೊಂಡು ಹೊಡೆದು ಬರುವಂತ ಒಬ್ಬ ದೊಡ್ಡ ಡ್ಯಾಶ್ 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 ಆಗ್ತಾನ ಅವನು. ಹಾಗಾಗಿ ನಮಗೆ ನಾನು ಹೇಳ್ತೀನಲ್ಲ, ನನಗೆ ಇದೆಲ್ಲ ಬಹಳ ಸಿಟ್ಟು ತರಿಸುತ್ತೆ. ವೆನ್ ವಿ ಡು ನಾಟ್ ರೆಸ್ಪೆಕ್ಟ್ ದಿ ಸಿಸ್ಟಮ್ ಅಟ್ ಆಲ್, ನಾವು ಸಿಸ್ಟಮ್ನ ರೆಸ್ಪೆಕ್ಟೇ ಮಾಡಲಿಲ್ಲ ಅಂತಂದಾಗ, ವ್ಯವಸ್ಥೆಯನ್ನ ನಾವು ವ್ಯವಸ್ಥೆಯನ್ನಾಗಿ ನೋಡಲಿಲ್ಲ ಅಂತಂದಾಗ, ನನಗೆ ಇದು ಭಾಳ ಒಂದು ರೀತಿ ಏನಪ್ಪ, ನಾವು ವೇರ್ ಆರ್ ವಿ ಹೆಡ್ಡಿಂಗ್ ಟುವರ್ಡ್ಸ್? ಯಾವನೋ ದುಡ್ಡಿರೋನು ತಗೊಂಡು ಸಾಯ್ತಾನೆ ಅವನು. ಪಾಪ ದುಡ್ಡಿಲ್ಲದೆ ಇರುವಂಥ ಒಬ್ಬ ಅಮಾಯಕ ವಿದ್ಯಾರ್ಥಿನಿ, ನಿಜವಾಗಿಯೂ ಕಷ್ಟಪಟ್ಟು ಓದಿರುವ ವಿದ್ಯಾರ್ಥಿನಿ ಇವತ್ತು ಮತ್ತೆ ಈ ನೀಟ್ ಅನ್ನುವ ಮರುಪರೀಕ್ಷೆಗೆ ಆಕೆ ಅಥವಾ ಆತ ಒಳಗಾಗಬೇಕಾದಂಥ ಸಂದರ್ಭ. ಅಷ್ಟೇ ರ್ಯಾಂಕ್ ಬರುತ್ತೆ ಅಂತ ಏನು ಗೊತ್ತು? ಇವಾಗ ಅವನಿಗೆ ಏನು ಗೊತ್ತು? ಯಾವನಿಗೋ ಪಾಪ ಅವನಿಗೆ ಪ್ರಶ್ನೆ ಪತ್ರಿಕೆ ಏನು ಸಿಕ್ಬಿಟ್ಟಿರುತ್ತೆ ಎಲ್ರಿಗೂ ಕೂಡ. ಕೆಲವೊಂದಿಷ್ಟು ಜನಕ್ಕೆ ದುಡ್ಡಿರುವ ಉಳ್ಳವರಿಗೆ ಸಿಕ್ಕಿರುತ್ತೆ ಪ್ರಶ್ನೆ ಪತ್ರಿಕೆ ಅಂತ ಅನ್ಕೊಳ್ಳೋಣ. ಯಾವನಿಗೆ ಗೊತ್ತೋ ನೀಟಾಗಿ ನೆಟ್ಟಿಗೆ ಪರೀಕ್ಷೆ ಬರ್ದಿರೋನು. ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ಆಯಿತು. KPSC ಎಕ್ಸಾಮ್ಸ್ ಅಂತ ವಿಷಯ ಬಂದಾಗ, KS ಎಕ್ಸಾಮ್ಸ್ ವಿಷಯ ಬಂದಾಗ ಜನ ಇವತ್ತು ರೋಡ್ಗಿಳಿದು ಫ್ರೀಡಮ್ ಪಾರ್ಕ್ನ ಮುಂದೆ ಇಳಿದು ವರ್ಷಾನ್ಗಟ್ಟಲೆ ಹೋರಾಟ ಮಾಡಿದ್ರು. ರ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಸಮಸ್ಯೆ ಆಗಿತ್ತು. ಅದು ಯಾವುದೋ 4 ಜನ ಉಳ್ಳವರಿಗೆ ಪೇಪರ್ ಸಿಕ್ಕಿತ್ತು, ಒಂದು 10 ಜನ ಉಳ್ಳವರಿಗೆ ಪೇಪರ್ ಸಿಕ್ಕಿತ್ತು. ಯಾರೋ ಒಂದು 15 ಜನನ್ನ ಅದ್ಯಾರೋ ಕನ್ನಡಕ ಹಾಕೊಂಡಿದ್ದಂಥ ಒಬ್ಬ ಹೆಣ್ಮಗಳನ್ನ ಅವ್ರನ್ನೆಲ್ಲ ಹಿಡ್ಕೊಂಬಂದು ಪೊಲೀಸರು ನಾವು ನಿಮ್ಮನ್ನ ಎಲ್ಲ ರೀತಿಯಲ್ಲಿ ಕೂಡ ನಾವು ಚರ್ಚೆಗೆ ಒಳಪಡಿಸ್ತೀವಿ, ತನಿಖೆಗೆ ಒಳಪಡಿಸ್ತೀವಿ ಅಂತಂದ್ರು. ಮತ್ತೆ ಅವನು ಒಬ್ಬ ಮಾಜಿ ಪೊಲೀಸ್ ಆಫೀಸರ್ ಒಬ್ಬನ್ನ ಹಿಡಿದ್ಬಿಟ್ಟು ಅವನ್ನ ಒಳಗಾಕಿದ್ರು. ಆದರೆ ಅವ್ನು ಒಳಗಾಕಿದ್ರು, ತನಿಖೆ ನಡೆಸಿದ್ರು, ಮತ್ತೊಂದು ಮಾಡಿದ್ರು, ಬೇರೆ ಮಾಡಿದ್ರು, ಎಲ್ಲ ಸರಿ. ಬಟ್ ಅದೇನೋ ನಾವು ಇದು ಬಡ್ಕೊಂತೀವಲ್ಲ, ನಾವು ನ್ಯಾಯ ಮತ್ತೊಂದು ಮಗದೊಂದು ಅಂತ ಭಾಳ ದೊಡ್ಡ ಪದಪುಂಜಗಳನ್ನೆಲ್ಲ ಸೇರಿಸ್ಬಿಟ್ಟು ನಾವೆಲ್ಲ ಬಡ್ಕೋತೀವಲ್ಲ, ಅದು ಎಲ್ರಿ ಇದೆ. ಅದು ದಿಸ್ ಇಸ್ ಜಸ್ಟ್ ಕ್ಲೀಶೆಡ್, ಗೊತ್ತಾಯ್ತಾ? ಜಸ್ಟ್ ಕ್ಲೀಶೆ. ಸುಮ್ಮನೆ ಬಾಯ್ ಬಡ್ಕೊಳ್ಳೋದಷ್ಟೇ ನಾವು. ಓ ನ್ಯಾಯ ಸಿಕ್ಬಿಡ್ತದೆ, ಅನ್ಯಾಯ ಆಗಬಾರ್ದು, ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ, ನಮ್ಮ ದೇಶದಲ್ಲಿ ಎಲ್ರಿಗೂ ಕೂಡ ನ್ಯಾಯ ಅದ್ಭುತವಾಗಿರಬೇಕು, ನ್ಯಾಯ ದೇವತೆಯ ಕಡೆಗೆ ನಮ್ಮ ಕಣ್ಣು ನೇರವಾಗಿರಬೇಕು. Come on man, I'm fed up of speaking all these things, okay? ನೆಟ್ಟಿಗೆ ವ್ಯವಸ್ಥೆಯನ್ನು ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ. ಆಮೇಲೆ ಊರಲ್ಲಿರೋ ಎಲ್ಲ ಧ್ಯೇಯವಾಕ್ಯಗಳನ್ನು ಪುಂಖವಾಗಿ ಹೇಳೋದು ಆಮೇಲೆ ಅಭ್ಯಾಸ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ನೀಟಾಗಿ ನೆಟ್ಟಗೊಂದು ಒಂದು ಎಕ್ಸಾಮ್ ನಡೆಸೋ ಪ್ರೊಸೆಸ್ ನಡೆಸ್ಕೊಳ್ಳಿ. ನೆಟ್ಟಗೊಂಡು ನೀವು ಯಾವುದೋ ಒಂದು ಸಿಗ್ನಲ್ ಜಂಪ್ ಮಾಡ್ದ, ಇನ್ನೊಂದು ಮತ್ತೊಂದು ಮಾಡ್ದ, ಆ ವ್ಯವಸ್ಥೆನೇ ನೆಟ್ಟಿಗೆ ಸರಿ ಹೋಗಿಲ್ಲ, ಆಯ್ತಾ? ಗೊತ್ತಾಯ್ತಾ? ಹೀಗಿರುವಾಗ ಒಂದು ನೆಟ್ಟಿಗೆ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾವನೋ ಒಂದು ಸ್ಪೆಷಾಲಿಟಿ ಪಡ್ಕೊಳ್ಳೋವನಿಗೆ ಅದನ್ನ ಇವ್ರು ನೆಟ್ಟಿಗೆ ನಡ್ಸೋಕ್ಕಾಗಿಲ್ಲ ಅಂತಂದ್ರೆ, ನನಗೆ ಬರೋದು ಒಂದು ಕನ್ನಡ, ಒಂದು ಇಂಗ್ಲೀಷು, ಒಂದು ಸ್ವಲ್ಪ ಅರ್ಕುಮುರ್ಕು ಬೇರೆ ಭಾಷೆ, ನನಗೆ ಇನ್ಯಾವ ಬರದೇ ಇರೋ ಭಾಷೆ ತಿಳ್ಕೊಂಡು ನಾನು ಬೈತಾ ಕೂತ್ಕೊಳ್ಳಿ ಇವರೆಲ್ಲರೂ ಕೂಡ. ಐ ಆಮ್ ಸಾರಿ ಟು ಸೇ this is an absolutely shameful act against the very education system in India. ಗಾಯತ್ರಿ ಅವರೇ, ಸರ್ ಇವಾಗ ಇದಕ್ಕೆ ಯಾರ್ ಹೊಣೆ? ಎಸ್ ಸಿಸ್ಟಮ್ದು ತಪ್ಪಿದೆ. ಇದರಲ್ಲ ಅವನು NTA ಅವನು ಅಭಿಷೇಕ್ ಸಿಂಗ್ ಅವನು, ಆಮೇಲೆ ಅದ್ರ ಕೈ ಕೆಳಗೆ ಕೆಲಸ ಮಾಡುವುದು, ಆಮೇಲೆ ಭಾರತದ ಶಿಕ್ಷಣ ವ್ಯವಸ್ಥೆಯ ಒಂದಿಷ್ಟು ಜನ ಯಾರು ಮಿನಿಸ್ಟರ್ಗಳು ಅಂತ ಕರೆಸ್ಕೊಳ್ಳೋರು, ಎಲ್ಲರೂ ಈ NTA ಇಸ್ ದಿ ಸೋಲ್ ರೀಸನ್ ಫಾರ್ ದಿಸ್, ಆಯ್ತಾ? ಅದರಲ್ಲಿ ಇರೋರೇ ಕಳ್ರಿರೋರು ಸುಮಾರು ಜನ.
ಅದ್ರೊಳಗೆ ಇರೋರೇ ಪೇಪರ್ಗಳನ್ನ ಲೀಕ್ ಮಾಡೋರು, ಅದ್ರೊಳಗೆ ಇರೋರೇ 10-15 ರೂಪಾಯಿಗೆ ಮಾರ್ಕೊಳ್ಳೋರು, ಅಂದ್ರೆ 10-15 ಅಂದ್ರೆ ಲಕ್ಷಕ್ಕೆ ಮಾರ್ಕೊಳ್ಳೋರು. ಗೊತ್ತಾಯ್ತಾ? ಆ ಅಭಿಷೇಕ್ ಸಿಂಗ್ ನಾಗಾಲ್ಯಾಂಡ್ ಕಡರ್ನ ಅಧಿಕಾರಿ ಆತ, ಆಯ್ತಾ? UPSC ಏನೋ ಬರ್ದ್ಬಿಟ್ಟು ಪಾಸ್ ಆಗಿ ಬಂದ್ಬಿಟ್ಟು ಅದ್ರ ಮುಖ್ಯಸ್ಥಾನ ಏನೋ ಆಗಿದೆ ನಮ್ಮ ಮನುಷ್ಯ. ಆದ್ರೆ ಆ ಅಭಿಷೇಕ್ ಇದ್ದಾಗ ಮಾತ್ರ ಅಲ್ಲ ಬಿಡಿ, ಅವನ ಅಭಿಷೇಕು ಅಥವಾ ಇನ್ನೊಬ್ಬನೇ ಅವನ ಶೇಖ್ ಯಾವನಿದ್ದ ಸಂದರ್ಭದಲ್ಲೂ ಕೂಡ ಈ ತರದ ದುರಂತಗಳು ನಡೆದೋಗಿರೋದೇನೆ. ಗೊತ್ತಾಯ್ತಾ? ಹಾಗಾಗಿ ಹೂ ಇಸ್ ರೆಸ್ಪಾನ್ಸಿಬಲ್? ದಿ ವೆರಿ ಸಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್. ನಾನು ಹೇಳ್ತಾ ಇದ್ದೇನಲ್ಲ, ದಿ ವೆರಿ ಸಿಸ್ಟಮ್. ಆ ಕೊಂಡ್ಕೊಳ್ಳೋನು ಅವ್ನು ಯಾವನೋ ಕೊಂಡ್ಕೊಂಡಲ್ಲ, ಎಂಜಿಲ್ ಕಾಸು ಬಿಸಾಕ್ಬಿಟ್ಟು ಅವ್ನು ಯಾವನೋ ಅವ್ರ ಅಪ್ಪ ಅಮ್ಮನ ಕಾಸನ್ನು ಬಿಸಾಕ್ಬಿಟ್ಟು 7.5 ಲಕ್ಷ ಕೊಟ್ಬಿಟ್ಟು ಅವನೂ ರೆಸ್ಪಾನ್ಸಿಬಲ್. ಅವ್ನು ಯಾವನ್ ಲೀಕ್ ಮಾಡ್ದ ಅವನು ರೆಸ್ಪಾನ್ಸಿಬಲ್. ಇದ್ರ ಬಗ್ಗೆ ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋದನ್ನ ಯೋಚನೆ ಮಾಡದೆ ದೇಶದ್ರೋಹ ಮಾಡಿದ್ರಲ್ಲ ಇವರೆಲ್ಲರೂ ಕೂಡ. ನಾನು ಐ ವಿಲ್ ಸೇ ದಿಸ್ ಇಸ್ ದಿ ಆಕ್ಟ್ ಆಫ್ ದೇಶದ್ರೋಹ. ಗೊತ್ತಾಯ್ತಾ? ಇದು ದೇಶದ್ರೋಹ ಅಂತ ಕರೆಯೋದು ನಾನು, ಇದನ್ನ ದೇಶದ್ರೋಹ ಅಂತ ಕರಿತೀನಿ. ಈ ದೇಶದ್ರೋಹ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್. ದೀಸ್ ಪೀಪಲ್ ಆರ್ highly responsible for all these things for sure. Let's see how it goes. Yes sir, thank you so much Chandan sir.